ರಾಮಚಾರಿ ಸೀರಿಯಲ್. ಅತ್ತೆಗೆ ಸತ್ಯ ಹೇಳ್ತಾಳ ಚಾರು. ರಾಮಚಾರಿ ಹೇಗಿದ್ದಾನೆ ನೋಡಿ. ರಾಮಚಾರಿ ಒಬ್ಬನೇ ಗುರುಗಳ ಆಶ್ರಮದಲ್ಲಿ ಇರುವಂತಾಗಿದೆ. ಜೊತೆಗೆ ಚಾರು ಕೂಡ ಇರಲು ಸಾಧ್ಯವಾಗುತ್ತಿಲ್ಲ. ಅದರಿಂದಾಗಿ ಅವಳಿಗೆ ತುಂಬ ಬೇಸರ ಆಗಿದೆ. ಆದರೆ ಏನು ಮಾಡುವ ಪರಿಸ್ಥಿತಿಯಲ್ಲಿ ಚಾರು ಇಲ್ಲ. ಅಲ್ಲಿಂದ ಅಳುತ್ತಾ ದುಃಖ ತಾಳಲ್ಲದೆ ಮನೆಗೆ ಬಂದಿದ್ದಾಳೆ. ಅದ ಕಾರಣದಲ್ಲೇ ರಾಮಚಾರಿಯನ್ನು ತಿಳಿಯದೇ ಇದ್ರೂ ಅವನ ಜೊತೆ ಮಾತನಾಡಿದ್ದಾಳೆ. ಗುರುಗಳು ಒಂದು ಮಾತನಾಡದೆ ಇವಳನ್ನು ನೋಡ್ತಾ ನಿಂತಿದ್ದಾರೆ. ಇನ್ನು ಆಶ್ರಮದ ಕೆಲವರು ರಾಮಚಾರಿಗೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ರಾಮಚಾರಿ ಗುಣ ಆಗಬೇಕು ಎಂದರೆ ನಾನು ಇದನ್ನೆಲ್ಲ ಮಾಡಲೇಬೇಕು ಎಂಬುದನ್ನು ಅವಳು ಅರಿತುಕೊಂಡಿದ್ದಾಳೆ. ಹಾಗಾಗಿ ಎಷ್ಟೇ ಬೇಸರ ಆದರೂ ಅವಳು ಅಲ್ಲಿಂದ ಹೊರಡಲು ಮನಸ್ಸೇರಿದ್ದಳು. ಇನ್ನು ಮಾನ್ಯತೆ ಹಾಗೂ ವೈಶಾಖ ಇಬ್ಬರು ಸಹ ತುಂಬ ನೋವಿನಲ್ಲಿದ್ದಾರೆ. ನಾವು ಮಾಡಿದ ಎಲ್ಲ ಕೆಲಸ ಹಾಳಾಗಿ ಹೋಯಿತು. ಈಗ ರಾಮಚಾರಿ ಸತ್ಯ ಗೊತ್ತಾಗಿದೆ. ಅವನು ಸತ್ತಿದ್ದಾನೆ ಅಂತ ನಾವು ಅಂದುಕೊಂಡಿದ್ರು, ಮಾತ್ರ ಮತ್ತೇನು ಆಗಿಲ್ಲ ಎಂದು ಅವರಿಗೆ ಈಗ ಗೊತ್ತಾಗಿದೆ. ಇನ್ನು ರಾಮಚಾರಿಗೆ ಅವರು ಹೆದರಿದ್ದಾರೆ. ವೈಶಾಖ ಕಂಗಾಲಾಗಿ ಹೋಗಿದ್ದಾಳೆ. ನಾನು ಇನ್ನು ಒಂದು ಕ್ಷಣ ಕೂಡ ಇಲ್ಲಿ ಇರೋದಿಲ್ಲ. ನಾನು ಮನೆಗೆ ಹೋಗ್ತೀನಿ. ಅವಳು ಮನೆಗೆ ಬಂದು ಸತ್ಯ ಹೇಳುವ ಮುನ್ನ ನಾನು ಅವನ ಬಾಯಿಯನ್ನು ಮುಚ್ಚಿಸಲೇಬೇಕು. ಇಲ್ಲ ಅಂದರೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡಿದ್ದಾಳೆ. ಮಾನ್ಯತೆ ಹತ್ತಿರ ಹೇಳಿ ಅವರು ಹೊರಟಿದ್ದಾಳೆ. ಇನ್ನು ಮಾನ್ಯತೆಗೆ ಅವಳ ಜೀವನದ ಚಿಂತೆಯಾಗಿದೆ. ಇಷ್ಟು ದಿನ ನಾನು ನನ್ನ ಮಗಳ ಸಂಸಾರ ಒಡೆಯೋದಕ್ಕೆ ಎಷ್ಟು ಪ್ಲ್ಯಾನ್ ಮಾಡಿದ್ದೀನಿ. ಹೇಗೆಲ್ಲ ಆಗಿದ್ದು ನನ್ನಿಂದಲೇ ಎಂದು ಚಾರು ಗೊತ್ತಾದರೆ ಅವಳು ನನ್ನನ್ನು ಯಾವತ್ತೂ ಕ್ಷಮಿಸುವುದಿಲ್ಲ ಎಂದು ಹೇಳಿದ್ದಾಳೆ. ಇನ್ನು ಅವಳ ಗಂಡನಿಗೆ ಸತ್ಯ ಗೊತ್ತಾದರೆ ಕತೆ ಮುಗಿತು ಅಂದಿದ್ದಾಳೆ. ಇನ್ನು ಪೊಲೀಸ್ ದೇವ ಕೂಡ ನಿನ್ನು ನನ್ನ ಕೆಲಸ ಕಳ್ಕೊದ್ದು ಗ್ಯಾರಂಟಿ. ಇಲ್ಲಿ ಇಷ್ಟು ಅನ್ಯಾಯ ಆಗಿದೆ. ನಿರಪರಾಧಿಯನ್ನು ಅಪರಾಧಿ ಎಂದು ನಾವು ಹೇಳಿದ್ದೇವೆ ಎಂದು ಗೊತ್ತಾದರೆ ನಾನು ನನ್ನ ಕೆಲಸ ಕಳೆದುಕೊಳ್ತೀನಿ ಎಂದು ಹೇಳಿದ್ದಾನೆ. ಅವನಿಗೂ ಈಗ ಭಯವಾಗಿದೆ. ಇದನ್ನೆಲ್ಲ ಆದ ನಂತರ ಚಾರು ತನ್ನ ಬಟ್ಟೆ ಬದಲಾಯಿಸಿ ಸೀರೆ ಉಟ್ಟುಕೊಂಡು ಮನೆಗೆ ವಾಪಸ್ ಬಂದಿದ್ದಾಳೆ. ಅವಳನ್ನು ಕಂಡು ಆಕೆಗೆ ಸಮಾಧಾನವಾಗಿದೆ. ಚಾರು ಅಂತ ಮಾತಾಡಿಸ್ತಾರೆ. ಆದರೆ ಚಾರು ಮಾತ್ರ ಹೆಚ್ಚಾಗಿ ಮಾತೇ ಆಡೋದಿಲ್ಲ. ಅದನ್ನು ಕಂಡು ಅವರು ಕಂಗಾಲಾಗುತ್ತಾರೆ. ಏನಾಯ್ತಮ್ಮ, ಏನಾದರೂ ಮಾತಾಡು ಅಂತ ಅವರು ಹೇಳ್ತಾಳೆ. ಚಾರು ಮನಸ್ಸಿಲ್ಲ, ಹುಷಾರಿಲ್ಲದ ಹಾಗೆ ರಾಮಚಾರಿ ಯಾರು ಇಲ್ಲವೆಂತೆ ಅನಾಥವಾಗಿ ಆಶ್ರಮದಲ್ಲಿ ಬಿಟ್ಟು ಬಂದೆನಲ್ಲ ಎಂದು ಆತಂಕದಲ್ಲೇ ಇರುತ್ತಾಳೆ. ನಾನು ಈಗ ಎಲ್ಲ ಸತ್ಯವನ್ನು ಹೇಳಿ ಬಿಡಲೆ ಎಂದು ಅವಳು ಒಳಗೊಳಗೆ ಅಂದುಕೊಳ್ಳುತ್ತಾ ಇರುತ್ತಾಳೆ. ಆದರೂ ಅದು ಸಾಧ್ಯ ಆಗೋದಿಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.